ಎಸ್, ಆಪ್ತ ರಕ್ಷಕ ಈಶ್ವರ್ ಮಲ್ಪೆಗೆ ಇದೆಂತ ಅವಮಾನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಇದೆ. ಶಿರೂರು ದುರಂತದ ಕಾರ್ಯಾಚರಣೆಯಲ್ಲಿ ಅವರಿಗೆ ಅವಮಾನ ಮಾಡಲಾಗಿದೆ ಅನ್ನುವಂಥದ್ದು ಈಗ ಆರೋಪ ಆಗಿದೆ. ಉಚಿತ ಕಾರ್ಯಾಚರಣೆ ಮಾಡಿದವರಿಗೆ ಬೆಲೆ ಇಲ್ವಾ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲ ಕಡೆ ಎದ್ದಿದೆ. ಅರ್ಜುನ್ ಮೃತದೇಹ ಸಿಕ್ಕಿದ ಮೇಲೆ ಈಶ್ವರ್ ಮಲ್ಪೆ ಯಾರಿಗೂ ಬೇಡ, ಮೃತದೇಹ ಸಿಕ್ಕಿದ ಮೇಲೆ ಈಶ್ವರ್ ಮಲ್ಪೆಯರನ್ನ ಓಡಿಸಿದ್ದು ಯಾರು ಅನ್ನುವಂಥದ್ದು ಈಗ ಪ್ರಶ್ನೆ. ಯಾವ ಕ್ರೆಡಿಟ್ಗೋಸ್ಕರ ಯಾವ ಅಧಿಕಾರಿಗಳು ಈ ರೀತಿಯಾದಂತಹ ಕುಕೃತ್ಯ ಕೈ. ಎಸ್, ನಮ್ಮ ಜೊತೆಗೆ ಈಶ್ವರ್ ಮಲ್ಪೆ ಅವರು ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ಮೊದಲಿಂದಾಗಿ ಸರ್ ಕೈ ಮುಗಿದು ನಿಮ್ ಜೊತೆಗೆ ಕ್ಷಮೆಯನ್ನ ಕೇಳ್ತಾ ಇದ್ದೇವೆ ಸರ್. U+ TV ಕಡೆಯಿಂದ ಯಾರಿಂದೆಲ್ಲ ತಪ್ಪಾಗಿದೆ ಅದಕ್ಕೆ ಕ್ಷಮೆಯನ್ನ ಕೇಳ್ತಾ ಇದ್ದೇವೆ ಸರ್ ನಾವು. ಹಾಗೇನಿಲ್ಲ ಸರ್. ನಮಸ್ತೆ. U+ ಚಾನಲ್ಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಹಲೋ ಸರ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ಈಶ್ವರ್ ಮಲ್ಪೆ ಮಾತಾಡೋದು. ವಿಷಯ ಏನಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಅಲ್ಲಿ ನನ್ಗೆ ಏನೋ ತಪ್ಪಾಗಿದ್ರು ಸಹ ನೀವೆಲ್ಲ ಕ್ಷಮೆ ಕೇಳೋದು. ಆದ್ರೆ ಮೊದ್ಲೇ ಅವ್ರ ಹತ್ರ ಕ್ಷಮೆ ಕೇಳಿದೆ, ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ, ಕ್ಷಮೆ ನಾನಾಗಿ ಕೇಳಿದೆ ಅವರಿಗೆ. ಸರ್ ನೀವು ಕೇಳೋ ಸರ್ ಒಂದು ಕ್ಲಾರಿಟಿಯಾಗಿ ಕ್ಲಿಯರ್ ಮಾಡ್ತೀನಿ ಸರ್. ನೀವು ಕ್ಷಮೆ ಕೇಳುವ ಅಗತ್ಯ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ದ ರಿಯಲ್ ಹೀರೋ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಜನರು. ನೀವು ಕ್ಷಮೆ ಕೇಳುವ ಅಗತ್ಯನೇ ಇಲ್ಲ ಸರ್. ನಾನು ತಪ್ಪು ಮಾಡಿಲ್ಲ, ನನಗೆ ಗೊತ್ತಿದೆ. ಆದ್ರೆ ಅವರು ನನಗೆ ಪಾರದರ್ಶಕವಾಗಿ ಹೊರಗಡೆ ತೋರಿಸ್ಲಿಕ್ಕೆ ಆಗಿಲ್ಲ ಅಲ್ಲಿ. ಹಾಗೆ ಇವತ್ತು ಕೂಡ ನಾನು ಅರ್ಜುನ್ನ ದೇಹ ಕೇರಳಕ್ಕೆ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಅರ್ಜುನ್ನ ಮನೆಗೆ ಸಹ ನಾನು ಹೋಗಿ ಒಂದಿನ ಹೇಳಿದ್ದೀನಿ, ನಿಮ್ಮ ಮಗನ ಮೃತದೇಹ ತರ್ತೀನಿ. ಹಾಗೆ ಲೋಕೇಶ್ ಅವರ ಮನೆಗೆ ಸಹ ಹೋಗಿ ನಿಮ್ಮ ಮೃತದೇಹ ಕೊಡ್ತೀನಿ. ಜಗನ್ನಾಥ್ ಮನೆಗೆ ಸಹ ಹೇಳಿದ್ದೀನಿ. ಆ 3 ಮನೆಗೆ ಹೇಳಿದಾಗ ಇವತ್ತು ಕೂಡ ನಾನು ಆ ಅರ್ಜುನ್ ಅವರ ದೇಹ ಉಡುಪಿಯಿಂದ ಪಿಕಪ್ ಮಾಡ್ಕೊಂಡು ನಾನು ಅವರ ಮನೆಗೆ ಹೋಗಿ ಮುಟ್ಟಿಸಿ ಬಂದಿದ್ದೆ. ನಿರಂತರವಾಗಿ ಅದೇ ಕೆಲಸದಲ್ಲಿ ಇದ್ದೀರಾ ನೋಡಿ ಸರ್. ನೋಡಿ, ಇಂತಹ ವ್ಯಕ್ತಿಗೆ ಈ ರೀತಿ ಅವಮಾನ ಮಾಡ್ತಾರೆ, ಒಂದು ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ ನೋವಾಗುತ್ತೆ. ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಸರ್, ನಿಮ್ಮಂತಹ ಸಾಮಾಜಿಕ ಮುಖವಾಗಿ ಕೆಲಸ ಮಾಡುವಂತವರು ನಿಮ್ಮ ಸಮಾಜ ಸೇವೆಗೆ ಚ್ಯುತಿ ಬರಬಾರ್ದು, ಮತ್ತೆ ನಿಮಗೆ ಮಾಡದೇ ಇರುವಂತಹ ರೀತಿಯಲ್ಲಿ ಆಗ್ಬಾರ್ದು ಅನ್ನುವಂಥದ್ದು ನಿಟ್ಟಿನಲ್ಲಿ ನಾವು ಒಂದು ಅಭಿಯಾನವನ್ನ ಕೈಗೊಂಡಿದ್ದೇವೆ. ಅದರ ಜೊತೆಗೆ ಖಂಡಿತವಾಗಿಯೂ ನಮಗೆ ನಮ್ಮ ಮತ್ತ 8 ಕೋಟಿ ಜನಗಳ ಆಶೀರ್ವಾದ, ಅದೇ ರೀತಿ ನಿಮ್ಮ ಕುಮಟಾ ಭಾಗದ ಎಲ್ಲ ಜನಗಳ ಆಶೀರ್ವಾದ ಇದೆ. ಇನ್ನು ಸಹ ನನಗೆ ಆ ಜಾಗಕ್ಕೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ರೆ ಖಂಡಿತವಾಗಿ ನಾನು ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ದೇಹವನ್ನು ಹುಡುಕಾಡ್ಲಿಕ್ಕೆ ಖಂಡಿತವಾಗಿಯೂ ನನ್ನ ಶತ ಪ್ರಯತ್ನವನ್ನು ಮಾಡ್ತೇನೆ ನಾನು. ಸರ್ ಫ್ರೀ ಇದ್ದೀರಾ ಸರ್? ಹೇಗೆ ಬಿಸಿ ಇದ್ದೀರಾ? ಸ್ವಲ್ಪ ಮಾತಾಡ್ಬೋದಾ ನಿಮ್ ಜೊತೆಗೆ? ಮಾತಾಡ್ಬೋದು. ನಾನು ಕೇರಳದಲ್ಲಿದ್ದೆ, ಅದರಿಂದ ನಾನು ಗಾಡಿ ಮೇಲೆ ಇದ್ದೀನಿ, ಅದಕ್ಕೆ ಹೇಳಿದ್ದು. ಆದ್ರೂ ಸಹ ನಿಮ್ಮ ಒಂದು ಲೈವ್ ಅಲ್ಲಿ ತಗೊಂಡದಕ್ಕೆ ಯಾಕೆಂದ್ರೆ ನಿಮ್ಮಂತವ್ರೆ ನಮ್ಮನ್ನು ಬೆಳಕಿಗೆ ತರೋದು. ಎಲ್ಲಿ ಕುಂದು ಕೊರತೆ ಆಗಿದೆ ಅದನ್ನು ಎತ್ತಿದ್ದೀರಿ, ಅದೇ ಮೇನ್ ನನಗೆ ಬೇಕಾಗಿದೆ. ಯಾಕಂದ್ರೆ ಒಬ್ಬರಿಗೆ ತಪ್ಪಾಗಲಿಕ್ಕೆ ಬಿಡುದಿಲ್ಲ ನೀವು. ಖಂಡಿತ ನಾವು ನೋಡಿ ನಿಮ್ಮ ವರ್ಷನ್ ಮಾತ್ರ ನಾವು ಇದೇ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಜೊತೆಗೂ ಮಾತಾಡ್ತೀವಿ, SP ಅವ್ರ ಜೊತೆಗೂ ಮಾತಾಡ್ತೀವಿ, ಮತ್ತೆ ಹಿರಿಯ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಎಲ್ರಿಗೂ ವಿಷಯವನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳಿಗೆ ಗೊತ್ತಾದಂತಹ ಈಶ್ವರ್ ಮಲ್ಪೆಯ ಶೌರ್ಯ ಇವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಸರ್. ಖಂಡಿತವಾಗಿ ನಿಮ್ಮ ಒಂದು ವಾಹಿನಿ ಕಡೆಯಿಂದ ಅದು ಸಹ ಈ ಬೆಳಕಿಗೆ ಬರ್ಲಿ, ಇದಕ್ಕೆ ನಮ್ಗೆ ಒಳ್ಳೆ ರೀತಿಯಿಂದ ಈ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಲಿ. ಇನ್ನು ಸಹ 2 ಜನರಲ್ಲೇ ಹುಡುಕಾಡ್ಲಿಕ್ಕೆ ಅನುವು ಆದ್ರೆ ನಾವು ಖಂಡಿತವಾಗಿ ಮಾಡ್ತೇವೆ. ಓಕೆ ಸರ್, ಈಗ ಹೇಗೆ ನೀವು ಅರ್ಜುನ್ ಲಾರಿ ಸಿಕ್ತು ಅನ್ನುವಂಥದ್ದು ಹೇಗೆ ಜಸ್ಟ್ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ? ಏನಾಗಿತ್ತು ನಿಮ್ಮ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ಹೇಳ್ಬೋದಾ ವೀಕ್ಷಕರಿಗೆ? ಎಲ್ಲಿದೆ? ಅಲ್ಲೇ ಆಗಿದೆ. ಹೌದೌದು, ಶಿರೂರಿನಲ್ಲಿ ಆರಂಭದಲ್ಲಿ ಏನಾಗಿತ್ತು, ಹೇಗೆ ನಿಮ್ಮನ್ನ ಕರೆದ್ರು ಅವರು, ಮತ್ತೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅಂತ ಹೇಳಿದ್ರು ಅವರು, ಹೇಗೆ ಅಂತ ನೀವು ಈ ಕಾರ್ಯಾಚರಣೆ ಕಾರಣ ಏನು ಅಂತ ನೀವು ನೋಡ್ತಾ ಇದ್ದೀರಿ. ಖಂಡಿತವಾಗಿಯೂ ಆವಾಗ ಫಸ್ಟಿಗೆ ನನ್ನ ಕರೆದಾಗ 11 ದಿವಸಕ್ಕೆ ನನ್ನ ಅಲ್ಲಿ ಕರೆದ್ರು. 11 ದಿವಸ ಕರೆಯುವಾಗ ನಾನು ಕುಶಾಲನಗರಕ್ಕೆ ಹೋದೆ. ಆ ಟೈಮಲ್ಲಿ ನನ್ನ ತಾಯಿ ಸಹ ತೀರ್ಕೊಂಡಿದ್ದು. ತಾಯಿ ತೀರ್ಕೊಂಡು ಒಂದು 11 ದಿವಸ ಆಗಿತ್ತು. ಹೇಳಿ. ಅದಕ್ಕೆ ಆವಾಗ ಆ ಟೈಮಲ್ಲಿ ನನಗೆ ಕರೆದಾಗ 11 ದಿವಸ ಬಂದಾಗ ಅಲ್ಲಿ ನೀರು ನಿಮ್ಗೆ ಗೊತ್ತಿದೆ 9.5 ಇತ್ತು. ಮತ್ತೆ ಆ ರಭಸದಲ್ಲಿ ನಮ್ಮ ನೇವಿ ಪಡೆ ಆಗ್ಲಿ, STRF ಆಗ್ಲಿ, NDRF ಆಗ್ಲಿ, ಯಾರು ಸಹ ನೀರು ಕಷ್ಟಪಟ್ಟಿದ್ರು. ಆ ಸಮಯದಲ್ಲಿ ನಾನು ಕೆಳಗೆ ಹೋಗಿ, ನೀವು ನೋಡಿದಿರಲ್ಲ, ಕೆಳಗೆ ಹೋಗಿ 2 ಹಂತದಲ್ಲೂ ಕೆಲಸ ನಿರ್ವಹಿಸಿದ್ದೀನಿ. ಅದು ತುಂಬಾ ಇದೆ ಈಗ, ಯಾಕಂದ್ರೆ ನಾವು ಅಡಿಯಲ್ಲಿದೆ, ತುಂಬಾ ಕೇಳ್ತಾ ಇಲ್ಲ. ಇನ್ನೊಂದ್ಸಲ ಕೂತ್ಕೊಂಡು ಖಂಡಿತವಾಗಿ ನಿಮ್ಮ ಇದಕ್ಕೆ ಬಂದು ನಾನು ಬೈಟ್ ಕೊಡ್ತೀನಿ ಖಂಡಿತವಾಗಿ. ಸಮಸ್ಯೆ ಇದೆಯಾ ಮಾತಾಡ್ಲಿಕ್ಕೆ ಅಲ್ಲಿ? ನೆಟ್ವರ್ಕ್? ಹೌದು, ನೆಟ್ವರ್ಕ್. ಒಂದ್ 2 ನಿಮಿಷ ಟೈಮ್ ಕೊಡಬಹುದಾ ಸರ್ ನಮಗೋಸ್ಕರ? ಒಂದ್ 2 ನಿಮಿಷ. ಹಾಗೆ ನಿಮ್ಗೆ ಗೊತ್ತಿದ್ದ ಹಾಗೆ ಅಲ್ಲಿ ಎಷ್ಟು ಕಷ್ಟ ಇದೆ.
ಆ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳಿತ್ತು ಸರ್? ಅಂದ್ರೆ ನೀರಿನ ಸೆಳೆತ ಜೋರಿತ್ತು, ಮಳೆ ಕೂಡ ಬರ್ತಾ ಇತ್ತು ಅಲ್ವಾ? ಹೌದು, ನೀರಿನ ಸೆಳೆತ, ಮಳೆ, ಆ ಗಾಳಿ, ಅಡಿಭಾಗದಲ್ಲಿ ಚುಂಪಾದ ಮರಗಳು, ಅದಲ್ಲದೆ ಕಬ್ಬಿಣ ತುಂಡುಗಳು. ನನ್ನ ಕೆಳಗೆ ಹೋದ್ರೆ ಒಬ್ಬ ಬದುಕುವುದೇ ಕಷ್ಟ ಇತ್ತು, ಆ ತರ ಇತ್ತು ಅಲ್ಲಿ ಅಡಿಭಾಗದಲ್ಲಿ. ಯಾಕಂದ್ರೆ ನನಗೆ ಸಹ ನಮ್ಮ ಕರ್ನಾಟಕದ ಎಲ್ಲ ಕಡೆಗೆ ಹೋಗಿ ಒಂದು ಅನುಭವದೇ ಬೇರೆ. ಅದಲ್ಲದೆ ನಾನೊಬ್ಬ ಫಿಶರ್ ಮೆನ್ ಎನ್ಲಿಕ್ಕೆ ನಾನು ಹೆಮ್ಮೆ ಪಡಬೇಕು. ಆ ಫಿಶರ್ ಮೆನ್ ಒಂದು ಚಾಕಚಕ್ಯೆಯಿಂದ ಅಡಿಭಾಗದಲ್ಲಿ ಹೇಗೆ ಈಜಬೇಕು, ಯಾವ ತರ ಮೃತದೇಹ ಹುಡುಕಬೇಕು, ಯಾವ ತರ ನಾವು ರಕ್ಷಣೆ ಪಡ್ಕೊಂಡು ಮೇಲೆ ಬರ್ಬೇಕು, ಅದೆಲ್ಲ ಒಂದು ಅನುಭವದ ಮೇರೆಗೆ ನಾನು ಅಲ್ಲಿ 2 ಹಂತಗಳ ಕೆಲಸವನ್ನು ಪೂರೈಸಿ 3ನೇ ಹಂತಕ್ಕೆ ಹೋದಾಗ. ಸರ್, ಈಗ ನೀವು ಅಲ್ಲಿ ಹುಡುಕಾಡುವಂತ ಸಂದರ್ಭದಲ್ಲಿ ಅರ್ಜುನ್ ಟ್ರಕ್ ಮತ್ತೆ ಆ ಮರದ ದಿಮ್ಮಿಗಳು ನಿಮಗೆ ಸಿಕ್ಕಿರೋದು ಅಲ್ವಾ? ಖಂಡಿತವಾಗಿ. ಯಾಕೆಂದ್ರೆ ಟ್ರಕ್ ಇರೋ ಜಾಗಕ್ಕೆ ಗೊತ್ತಪಡಿಕೊಟ್ಟದ್ದು ನೀವು ನೋಡ್ತಾ ಇದ್ದೀರಿ. ಅದಲ್ಲದೆ ಅಲ್ಲಿರುವ ಕೆಲವು ಮರದ ದಿಮ್ಮಿಗಳು, ಅದಲ್ಲದೆ ಅಲ್ಲಿ ಒಂದು ಲಾರಿಯ 2 ಟೈರ್ಗಳು, ಅದಲ್ಲದೆ ಒಂದು ಲಾರಿಯ ಕ್ಯಾಬಿನ್, ಅದಲ್ಲದೆ ಅಲ್ಲಿ ಒಂದು ಲಕ್ಷ್ಮಣ್ ಅವರ ಒಂದು ಹೊಸ ಯಾವ್ದೋ ಒಂದು ಸ್ಕೂಟರ್, ಹೌದು ಹೌದು 5G ಅಷ್ಟು ಸಿಕ್ಕಿ ಸರ್ ನಮ್ಗೆ. ಅಲ್ಲೊಂಚೂರು ಒಂದು ನಮ್ಗೆ ಏನೋ ಒಂದು ಮನಸ್ಸಿಗೆ ನೋವಾಗೋ ತರ ಮಾತಾಡಿದ್ರು. ಆ ತರದಿಂದ ನಾವು ಅಲ್ಲಿ ಬಿಟ್ಟು ಬರ್ಬೇಕಾಯ್ತು. ಆದ್ರೆ ಸಹ ನಾವು ಇನ್ನು ಸಹ ಒಂದು ಕ್ಷಮೆಯಿಂದ ಇನ್ನು ಕರ್ತೃ ಸಹ ಹೋಗ್ತೇವೆ ಅಂತ ತಪ್ಪು ಯಾರು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾರೆ. ತಪ್ಪು ಯಾರು ಮಾಡಿಲ್ಲ, ಏನಾದ್ರು ಇದ್ರು ಸಹ ನಮ್ಮ ಹೊಟ್ಟೆಗೆ ಹಾಕೊಳ್ಳಿ. ಅದರಿಂದ ನಮ್ಮ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ಯಾಕಂದ್ರೆ ದೇಹಗಳಿಗೆ ಒಂದು ಮುಕ್ತಿ ಆಗ್ಬೇಕು. ಅದಕ್ಕೋಸ್ಕರ ಖಂಡಿತವಾಗಿ ಬರ್ತೇನೆ. ಅಲ್ಲಿ ಏನಾಗಿತ್ತು ಸರ್? ಅಂದ್ರೆ ಏನು, ಯಾವ ರೀತಿ ನಿಮ್ಮ ಮನಸ್ಸಿಗೆ ನೋವಾಗುವಂತ ಘಟನೆ ಆಗಿತ್ತು ಸರ್? ಏನಾಗಿತ್ತು? ಯಾವ ಪದಗಳನ್ನೆಲ್ಲ ಬಳಕೆ ಮಾಡಿದ್ರು? ಜನಗಳಿಗೆ ಗೊತ್ತಾಗ್ಬೇಕು. ಅಲ್ಲಿ ಏನಂದ್ರೆ ಅವ್ರು ಹೇಳುದು ಯಾವುದು ಪಾರದರ್ಶಕವಾಗಿರಬಾರ್ದು ಅಂತ. ಮೊದ್ಲಿಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ ನವರು ಒಂದು ಅವರವರೇ ಮಾತಾಡಿ ಆಮೇಲೆ ಜನಗಳಿಗೆ ನ್ಯೂಸ್ ಮೀಡಿಯಾಗೆಲ್ಲ ತಿಳಿಸ್ತಾರೆ. ಆದ್ರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಜನಗಳಿಗೆ ಈಶ್ವರ ಅಂತ ಚಾನಲ್ ನೋಡಿದ್ದೀರಿ ನೀವು, ಗೊತ್ತಿದೆಯಾರ? ಹೌದು ಹೌದು. ಆ ಚಾನಲ್ ನಿಂದ ಜನಗಳಿಗೆ ಪಾರದರ್ಶಕವಾಗಿ ತೋರಿಸ್ಬೇಕಂತ ಆಸೆ. ಯಾಕಂದ್ರೆ ನಾನು ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ನಾನು ಉಚಿತವಾಗಿ 10-15 ದಿವಸ ಅಲ್ಲಿ ಮಾಡ್ತಿದ್ದೆ. ಈಶ್ವರನಾಗ ನಾ ಎಲ್ಲ ಫ್ರೀ ಮಾಡ್ತಿದ್ದೆ. ಫ್ರೀ ಮಾಡುವಾಗ ಆ ಡ್ರಜ್ಜರ್ನವರಿಗೆ 1 ಲಕ್ಷ 1 ಕೋಟಿ ಕೊಡ್ತಾ ಇರುವಾಗ ನಾವು ಉಚಿತ ಮಾಡುವಾಗ ನಾವು ಜನಗಳಿಗೆ ನಾನು ಈಶ್ವರನಾಗ ಪಾರದರ್ಶಕವಾಗಿ ತೋರಿಸ್ಕೊಂಡು ಬಂದದ್ದು. ಇನ್ನು ಸಹ ನಾನು ತೋರಿಸ್ತೀನಿ ಅಂತ ಹೇಳಿ ನನ್ಗೆ ಅವರಿಗೆ ಒಂಚೂರು ಆ ಮಾತುಕತೆ ಆದಾಗ ನಾನು ಬೇಜಾರಿಂದ ಎದ್ದು ಬಂದೆ. ಅವ್ರು ಅಲ್ಲಿಂದ ಹೋಗಂತ ಹೇಳಿದ್ರಲ್ಲ, ಅದೇ ಬೇಜಾರಾಯ್ತು ನನ್ಗೆ. ಯಾಕಂದ್ರೆ ನಾವು ಪಾರದರ್ಶಕವಾಗಿ ತೋರಿಸಬಾರ್ದು ಅಂತ ಆಯ್ತು. ಅದಕ್ಕೋಸ್ಕರ ನನಗೆ ಇನ್ನು ಕೆಲಸ ಮಾಡ್ತಾರೆ ಇಂಡಿಪೆಂಡೆಂಟ್ ಆಗಿ ಒಂದು ನಮಗೆ ಪರ್ಮಿಷನ್ ಬೇಕು. ಆ ತರ ಆದ್ರೆ ಮಾತ್ರ ಬರ್ತೇವೆ. ಅಲ್ಲ, ಈಗ ಯಾವ ಕಾರಣಕ್ಕಾಗಿ ಪಾರದರ್ಶಕತೆ ತೋರಿಸಬಾರ್ದು ಅನ್ನುವಂಥದ್ದು ಹೇಳ್ತಾರೆ ಸರ್ ಅವರು? ಯಾವ್ದು ಪಾರದರ್ಶಕ ಅಂದ್ರೆ ಕೆಳಗಡೆ ಇರುವ ಗಾಡಿ ಆಗ್ಲಿ, ಮತ್ತೆ ಏನಾದ್ರು ಎತ್ತಿದ್ರೆ ಸಡನ್ ಆಗಿ ಮೇಲ್ಗಡೆಗೆ ಮೀಡಿಯಾಕ್ಕಾಗ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ ಆಗ್ಲಿ ಅಲ್ಲಿ ತೋರಿಸಬಾರ್ದು. ಅವ್ರದ್ದು ಒಳಗಡೆ ಒಂದು ಮೀಟಿಂಗ್ ಮಾಡಿ ಆಮೇಲೆ ತೋರಿಸ್ಲಿಕ್ಕೆ. ಆದ್ರೆ ನನಗೆ ಆಗಲ್ಲ. ಜನಗಳಿಗೆ ಅಲ್ಲಿ ಇರುವ ಒಂದು ಎಷ್ಟು ಗಾಡಿಗಳಿದೆ, ಏನಿದೆ ಅದು ಜನಗಳಿಗೆ ಗೊತ್ತಾಗ್ಬೇಕು. ಹೌದು ಹೌದು ಹೌದು, ಖಂಡಿತ. ಅದು ನಿಮ್ಮ ಕೆಲಸ ಅಂದ್ರೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಲೈವ್ ಇದೆ, ಅದ್ರಲ್ಲಿ ಯಾವುದೇ ಬೇರೆ ಕಟ್ ಮಾಡಿ ತೋರಿಸೋದು ಆ ತರದ್ದು ಯಾವ್ದು ಕೂಡ ಮಾಡ್ತಾ ಇಲ್ಲ ನೀವು ಅಲ್ವಾ? ಖಂಡಿತವಾಗಿ ಎಲ್ಲರಿಗಾಗಿ ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಾಗ ಗಾದೆ ಮಾತು ಅದೇ ತರ ಆಗಿದೆ ಅವರಿಗೆ. ಅಲ್ಲಿರುವ ಏನೋ ಅಂತ ಕಾಣದ ಕೈಗಳು ನಮ್ಗೆ ಗೊತ್ತಿಲ್ಲ. ನಾವು ಮಾಡೋದು ದೇವರಿಗೆ ಸಮ ಆಗಿ ಜನಗಳಿಗೆ ಸರಿಯಾಗಿ ನಮ್ಗೆ ಅಲ್ಲಿ ಕೆಲಸ ಮಾಡ್ಬೇಕು. ನೀರಿಗೆ ಹೋದ್ರೆ ಒಂದು ಸಲಕ್ಕೆ 2-3 ಗಾಡಿ ಸಿಗ್ತದೆ, ಅದು ಅವ್ರಿಗೆ ಆಗುದಿಲ್ಲ. ಯಾಕಂದ್ರೆ ಈಗ ಡ್ರಜ್ಜಿಂಗ್ ಇರುವಾಗ ಡ್ರಜ್ಜಿಂಗ್ ಮಿಷನ್ ಕೆಲಸ ಮಾಡಿಲ್ಲ. ಇವರು ಒಂದು ದಿನಕ್ಕೆ 2-3 ಗಾಡಿ ತೆಗೆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಇದರಿಂದ ನಮ್ಗೆ ಸ್ವಲ್ಪ ಅವರಿಗೆ ಮಾತುಕತೆ ಆಗಿದೆ ಅಷ್ಟೇ. ಅಲ್ಲ, ಇದ್ರ ಹಿಂದೆ ಬೇರೆ ಬೇರೆ ಪಿತೂರಿಗಳಿದೆ ಅಂತ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಹೀಗೇನೆ ಬೇರೆಯವ್ರಿಗೆ ಕೊಟ್ರಿ ನೀವಾಗಿ ಯಾವ್ದು ದುಡ್ಡು ತಗೊಳ್ಳೋದಿಲ್ಲ. ಆದ್ರೆ ಬೇರೆ ಸರ್ಕಾರದಿಂದ ಮಾಡೋದಾದ್ರೆ ದುಡ್ಡು ಇರೋರಿಗೆ ಕಾಂಟ್ರಾಕ್ಟ್ ಕೊಟ್ಟು ಅದು ಮಾಡಬಹುದು. ಆ ತರದ ಪಿತೂರಿಗಳು ಇರ್ಬೋದು ಅಂತ ಅಲ್ವಾ? ಅದಕ್ಕೆ ಕಾಣದ ಕೈಗಳಿಗೆ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾವು ಖಾಲಿ ಜನಗಳಿಗೋಸ್ಕರ ಒಂದು ನಿಯತ್ತಾಗಿ ಕೆಲಸ ಮಾಡುವವರು ಅಷ್ಟೇ. ನಮ್ಗೆ ಅದ್ರಲ್ಲಿ ಏನು ಮಾಡ್ಬೇಕು, ಮೋಸ ತಗಲ್ಬಜಿ ಮಾಡೋದು ಇಲ್ಲ. ಯಾರಿಗೆ ಕಷ್ಟದಲ್ಲಿದ್ರೆ ಅವ್ರಿಗೆ ನಮ್ಮ ಅವರ ತೆಗಿ ಕೊಡ್ಬೇಕು, ನಮ್ಗೆ ಬರಬೇಕು.
ನಿಮ್ಗೆ ಗೊತ್ತಿದ್ದಾಗೆ ನನ್ನ ಆ ಸಲ ಆ ಜಗನ್ನಾಥ್ ಮನೆಗೆ ಸಹ ಒಂದು ಲೋಕೇಶ್ ಮನೆಗೆ ಸಹ ನನ್ನ ಕೈಯಲ್ಲಿದ್ದ ಒಂದು ತಲಾ 10,000 ರೂಪಾಯಿ ಕೊಟ್ಟಿದೆ. ಯಾಕೆಂದ್ರೆ ನನ್ನಲ್ಲಿ ಇಲ್ಲದಿದ್ರು ಸಹ ಜನಗಳು ಅವ್ರಿಗೆ ಹಾಕ್ಲಿ ಅಂತ ಹೇಳಿ ನಾನು ಹಾಕಿದ್ದೀನಿ. ಆವಾಗ ರಿಪಬ್ಲಿಕ್ ಪಬ್ಲಿಕ್ ನ ಟಿವಿಯ ಹೌದು ಹೌದು ನಾಗೇಂದ್ರ ತಮ್ಮ ಕೈಯಲ್ಲಿದ್ದು ಸಹ 5,000 ರೂಪಾಯಿ ಹಾಕಿದ್ದಾರೆ. ಅದರಿಂದ ಅದನ್ನು ನೋಡಿ ಎಲ್ಲ ನಮ್ಮ ಕರ್ನಾಟಕ ಜನತೆ ಅವರಿಗೆ ಹಣ ಹಾಕಿದ್ದಾರೆ. ಅದರಿಂದ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಅಂತ. ಹೌದು 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 ಖಂಡಿತ ಖಂಡಿತ ಖಂಡಿತ. ಅದು ಈಗ ಆ, ಮತ್ತೆ ವಾಪಸ್ ಈ ರೀತಿಯ ಕಾರ್ಯಾಚರಣೆಗೆ ಕರೆದ್ರೆ ಹೋಗ್ತೀರಾ ಹೇಗೆ ಅಂತ? ಹಾ, ಖಂಡಿತವಾಗಿಯೂ ನಾನು ಅವ್ರಿಗಂತ ಕರೆದ್ರಂತ ಹೋಗುದಲ್ಲ. ಹ್ಮ್ ಅಲ್ಲಿ ನಾನು ಹೋಗುದು ಜನಗಳನ್ನು ನೋಡಿ. ಯಾರಂದ್ರೆ ಇನ್ನು ಸಹ ಲೋಕೇಶ್ ಬಂದು ಆಡ್ತಾ ಇದ್ದಾರೆ, ಜಗರತ್ನ 2 ಮಕ್ಕಳು ಆಡ್ತಾ ಇದ್ದಾರೆ. ಅವರ ಮುಖ ಅದನ್ನು ನೋಡ್ಬೇಕಲ್ಲ. ಯಾಕೆಂದ್ರೆ ಆ ಒಂದು ಮನೆಯಲ್ಲಿ ಕಳ್ಕೊಂಡವ್ರಿಗೆ ಗೊತ್ತಿರುವುದು ಆ ಕಷ್ಟ ಏನಂತ. ಹ್ಮ್ ಆದ್ರಿಂದ ಆ ಮನೆಗಳ ಒಂದು ಕಷ್ಟಕ್ಕೆ ನಾನು ಖಂಡಿತವಾಗಿ ಮಿಡಿತೀನಿ. ನನ್ನಲ್ಲಾದ ಒಂದು ಏನು ಕೆಲಸ ಇದೆ ಖಂಡಿತವಾಗಿ ಹುಡುಕಿ ಅವತ್ತ ಮನೆಗಳ ದೇಹ ಹುಡುಕುವ ಕೆಲಸವನ್ನು ಖಂಡಿತವಾಗಿ ಇನ್ನೂ ಸಹ ಮಾಡ್ತೀನಿ ನಾನು. ಹೌದು 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 ಸರ್. ಈಗ ನಾವು ಎಸ್ ಪಿ ಅವರಿಗೂ ಕನೆಕ್ಟ್ ಮಾಡಿದ್ವಿ. ಎಸ್ ಪಿ ಅವರು ಹೇಳೋದು ನಮ್ಮ ಈ ವಿಚಾರದ ಬಗ್ಗೆ ನಾನು ಮಾತನಾಡೋದೇ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ ಅವರಿಗೆ ಸತ್ಯ ಹೊರಬಂದಿದೆ. ಈಗ ಈಗ ಏನ್ ಮಾಡ್ಬೇಕು ಅಂತ ಅವರಿಗೂ ಗೊತ್ತಾಗ್ತಾ ಇಲ್ಲ. ವಿಷಯ ನೋಡಿ, ಯಾರಿಗಂದ್ರೂ ಸಹ ಕನೆಕ್ಟ್ ಮಾಡಿದ್ರ ಹ್ಮ್ ಜನಗಳಿಗೆ ಸತ್ಯದ ಅರಿವು ಯಾರು ಮಾಡೋದಂತ ಗೊತ್ತಲ್ಲ. ಈಶ್ವರ ಎಲ್ಲಿ ತಪ್ಪು ಮಾಡ್ತಾರೆ ಜನಗಳಿಗೆ ಗೊತ್ತಲ್ಲ. ನಾನು ನನ್ನ ಮನೆಗೋಸ್ಕರ ಮಾಡ್ಬೇಕಂತ ಏನಿಲ್ಲ. ನನ್ನ ಮನೆಗೆ 2 ಮಕ್ಕಳಿದ್ದಾರೆ, ನನ್ನ ಹೆಂಡತಿ ಇದ್ದಾರೆ, ಸಾಕು ನಮ್ಮ ಒಂದು ಚಿಕ್ಕ ಸಂಸಾರಕ್ಕೆ. ಅಲ್ಲಿ ದುಡ್ಡು ಮಾಡಿ ನನಗೆ ಏನ್ ಮಾಡ್ಬೇಕಂತಿಲ್ಲ. ಅದಕ್ಕೋಸ್ಕರ ನಾನು ಹ್ಮ್ 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 ನಿಯತ್ತಾಗಿ ಜನಗಳಿಗೋಸ್ಕರ ನಿಯತ್ತಾಗಿ ನನ್ನ ಉಸಿರು ತನಕ ನಾನು ಕೆಲಸ ಮಾಡ್ತಾ ಇದೇ ರೀತಿ. ಅದೇ ಹೇಳ್ತಾ ಇದ್ದೀನಿ. SP ಸರ್ ಆಗ್ಲಿ, DC ಮೇಡಮ್ ಆಗ್ಲಿ, ಅಲ್ಲಿನ ಶಾಸಕರಾದ ಸತ್ಯಶೀಲ ಆಗ್ಲಿ, ಆದ್ರೆ ಸಹ ನಮ್ಗೆ ಸಪೋರ್ಟ್ ಮಾಡಿ ತುಂಬಾ ಸಪೋರ್ಟ್ ಸತ್ಯಶೀಲ ಅವರು ತುಂಬಾ ಮಾಡಿದ್ದಾರೆ. ಯಾಕಂದ್ರೆ ನಾನು 3 ಸಲ ಹೋದಾಗ ಸಹ ಅಲ್ಲೊಂದು ಹೋಗುವ ಒಂದು ಭರವಸೆಗೆ ಸತ್ಯಶೀಲ ಅವರು ತುಂಬಾ ಭರವಸೆ ಕೊಟ್ಟು ನೀರು ಹೇಳಲಿಕ್ಕೆ ಒಂದು ಅನುವು ಮಾಡಿಕೊಟ್ರೆ. ಅದಕ್ಕೆ ಸಹ ಇವತ್ತು ಸಹ ನಮ್ಮ ಜೊತೆಗೆ ಸತ್ಯಶೀಲ ಅವರು ನಮ್ಮ ಕೇರಳದ ಅರ್ಜುನ್ ಪ್ರಿಯ ಭಟ್ಟ ಅವನ ಮೃತದೇಹ ತೆಗೆದುಕೊಂಡು ಬರಲು ನಮ್ ಜೊತೆ ಬಂದು ಇವತ್ತು ಸಹ ಕೇಳಿದೆ. ಖಂಡಿತವಾಗಿ ನಿನಗೆ ಪರ್ಮಿಷನ್ ಕೊಡಿಸುವ, ತಪ್ಪು ಯಾರದೇ ಆಗಿರಲಿ ಅದಕ್ಕೆ ಯಾವ್ದಕ್ಕೊಂದು ಕ್ಷಮೆ ಇದ್ದೇ ಇರ್ತದೆ ಮಾಡುವ ಅಂತ ಹೇಳಿದ ಮಾತಾಡ್ತಾರಂತೆ. ನಾನು ಹೇಳಿದೆ ಮಾತಾಡಿದ್ರೆ ಪರವಾಗಿಲ್ಲ, ನಮ್ಗೆ ಇಂಡಿಪೆಂಡೆಂಟ್ ಒಂದು ರಿಸಿಪ್ಟ್ ಕೊಡಿ, ಯಾಕಂದ್ರೆ ಪರ್ಮಿಷನ್ ಕೊಡಿ, ಅವು ಖಂಡಿತವಾಗಿ ಮಾಡ್ತಾರೆ ಅಂತ ಹೇಳಿದ್ದೀನಿ. ಹೌದು ಹೌದು ನೋಡಿ, ಈಗ ಕೇರಳ ಸರ್ಕಾರದವರು, ಕೇರಳ ಜನ ಅರ್ಜುನ್ಗೋಸ್ಕರ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಮಾಡಿದ್ದಾರೆ ಅಂತ ನಮ್ಮ ಕರ್ನಾಟಕದವ್ರು ಯಾರು ಮಾಡ್ತಾನೆ ಇಲ್ಲ. ಯಾಕಂದ್ರೆ ನಮ್ಮ ಇಬ್ಬರ ದೇಹ ಇದೆ ಅಲ್ಲಿ. ಅದಕ್ಕೋಸ್ಕರ ಈಗ ನಮ್ಮ ಭಾಗದ ಕೆಲವರು ಈಗಾಗಲೇ ಅಭಿಯಾನ ಆರಂಭಿಸಿದ್ದಾರೆ. ಅದರಿಂದ ಎಷ್ಟೋ ಈಗ ಜನಗಳು ಸಪೋರ್ಟ್ ಮಾಡ್ತಾ ಇದೆ. ಸರಿ ಸರ್ ಈಗ ಆ ಸಂದರ್ಭದಲ್ಲಿ ನಿಮ್ಗೆ ಆಗಿರುವಂತ ಸವಾಲ್ಗಳೇನಿತ್ತು ಅಂತ, ಆರಂಭದಿಂದ ಈ ಕೊನೆಯವರೆಗೆ, ಕಾರ್ಯಾಚರಣೆ ಕೊನೆಯವರೆಗೆ? 1ನೇ ಹಂತದಲ್ಲಿ ತುಂಬಾ ಸವಾಲಿದೆ. ಯಾಕೆಂದ್ರೆ 9.5 ಅಲ್ಲಿ ಅಡಿಭಾಗದಲ್ಲಿ 0 ಪೊಸಿಷನ್ ಇತ್ತು. ಯಾಕಂದ್ರೆ ಅಡಿಭಾಗ ತುಂಬಾ ಕತ್ತಲೆ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಯಾವ ರೀತಿ ಇದೆ ಆ ತರ. ಆದ್ರೆ ಅದು ತುಂಬಾ ಕಷ್ಟ. ಒಂದು ಕೆಳಗಡೆ ಏನಾದ್ರು ಅಚಾನಕ್ ಏನಾದ್ರೆ ನಮ್ಮ ಪ್ರಾಣನ ಮೇಲೆ ಬರಲ್ಲ, ಆ ತರನ ಸವಾಲುಗಳು. ನಾ ಬದುಕುಳಿದ್ರೆ ದೊಡ್ಡ ಇದಲ್ಲೆಲ್ಲ ಅಷ್ಟು ಸವಾಲುಗಳ ನಡುವೆನು ನಾನು ಕೆಲಸ ಮಾಡಿದ್ದೀನಿ ನನಗೆ. ಅದೇ ನೀವು ಏನೋ ಬರೆದು ಕೊಟ್ಟೆ ಹೋಗಿದ್ರಂತೆ, ನಾನೇನಾದ್ರು ಅದರಲ್ಲಿ ಏನಾದ್ರು ಮೃತಪಟ್ರೆ ಅದಕ್ಕೆ ನಾನೇ ಹೊಣೆ ಅನ್ನುವಂಥದ್ದು ಕೂಡ ಬರೆದು ಕೊಟ್ಟಿದ್ರಂತೆ. ಬರೆದು ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಫಸ್ಟ್ ಬಂದಾಗ್ಲೇ ಆ ಮೇಡಮ್ ನಮ್ಗೆ ಕೇಳಿದ್ರು, ನಿಮ್ಮ ಹತ್ರ ಏನೋ ಸರ್ಟಿಫಿಕೇಟ್ ಉಂಟಾ ಅಂತ ಕೇಳಿದ್ರು ಮುಳುಗ್ಲಿಕ್ಕೆ. ಅದಕ್ಕೆ ನಾನು ಹೇಳಿದೆ, ನನ್ನ ಸರ್ಟಿಫಿಕೇಟ್ ನನ್ನ 8 ಕೋಟಿ ಜನಗಳ ಸರ್ಟಿಫಿಕೇಟ್. ಯಾಕೆಂದ್ರೆ ಅವರ ಆಶೀರ್ವಾದ ಇದ್ರೆ ಮಾತ್ರ ಕೆಳಗಡೆ ಹೋಗುದು ಅಂತ ಹೇಳಿ ನನ್ನ ಸ್ವಯಂ ಇಚ್ಛೆಯಾಗಿ ಬರೆದು ನೀರಿನಡಿಗೆ ಹೋದೆ. ಯಾಕೆಂದ್ರೆ 3 ಜನ ಮೃತದೇಹ ನೀರು ಅಡಿಭಾಗದಲ್ಲಿದೆ. ಹೆಂಡತಿ, ಮಕ್ಕಳು, ತನ್ನ ಮಗಳು ಎಲ್ಲ ಅಳ್ತಾ ಇದ್ರು. ಅವರ ಮುಖ ನೋಡುವಾಗ ತುಂಬಾ ಬೇಜಾರಾಗ್ತದೆ. ಆದ್ರಿಂದ ನನ್ನ ಸ್ವಯಂ ಇಚ್ಛೆಯಿಂದ ಏನಾದ್ರು ಆಗ್ಲಿ ಅಂತ ಹೇಳಿ ಬರೆದು ಸೈನ್ ಹಾಕಿ SP ಸರ್ಗೂ ಮೇಡಮ್ ಸರ್ಗೂ ಇಬ್ಬರಿಗೂ ಒಟ್ಟಿಗೆ ಜಂಟಿಯಾಗಿ ಕೊಟ್ಟಿದ್ದೀರಿ. ಈಗ ಕೇರಳದಲ್ಲಿ ನೀವು ಹೋದ್ರಿ, ಕೇರಳದಲ್ಲಿ ಭಾರಿ ಗೌರವ ಸಿಗ್ತಾ ಇದೆಯಾ ಸರ್? ಹೇಗೆ ಎಲ್ಲ ಅಭಿನಂದಿಸ್ತಾ ಇದ್ದಾರೆ ನಿಮ್ಮನ್ನ ಹೇಗೆ ಅಂತ? ಏನ್ ಸರ್, ನನ್ನ ಜೀವನದಲ್ಲಿ ಮರೆಯಲಾದ ಈ ಕ್ಷಣ ಇಲ್ಲಿ. ಯಾಕೆಂದ್ರೆ ನಾನು ಏನೇ ಮಾಡಿದ್ರು ಸಹ ಜನಗಳೊಂದು ಪ್ರೀತಿ, ವಿಶ್ವಾಸ, ಲಕ್ಷಾಂತರ ಜನಗಳ ಒಂದು ಆರೈಕೆ, ಜಾತಿ ಮತ ಭೇದ ಇಲ್ಲದೆ ಇಲ್ಲಿ ಒಟ್ಟಾಗಿ ಒಂದು ಜೀವಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡ್ತಾರೆ. ನಾನ್ ಬರುವಾಗ 1,000 ಕಣ್ಣುಗಳಾಗ್ಬೋದು ಹೆಣ್ಣುಗಳ ಅಲ್ಲಿ ಎಲ್ಲರ ಕಣ್ಣಲ್ಲೂ ಕಣ್ಣೀರಿನ ಬಾಷ್ಪ ಹರಿತಾ ಇತ್ತು ಇಲ್ಲಿ. ಯಾಕೆಂದ್ರೆ ಇವನ ಮೃತದೇಹ ಸಾಗಿ ಬರುವಾಗ ಸಾವಿರಾರು ಹೆಣ್ಣು ಮಕ್ಕಳ ಕಣ್ಣಲ್ಲಿ. ಯಾಕೆಂದ್ರೆ ಅವರು ಹಾಗಾದ್ರೆ ಅರ್ಜುನ್ ಎಷ್ಟು ಪ್ರೀತಿ ಮಾಡಿರ್ಬೋದು ಅಂದ್ರೆ
ಅವನ ವ್ರತ ಸಿಕ್ಲಿ ಅಂತ ಎಷ್ಟು ಒಂದು ಪ್ರಾರ್ಥನೆ ಮಾಡಿರ್ಬೋದು ಅವ್ರು ಅಂತ ಪ್ರಿಯಪಟ್ಟ ಒಂದು ಅರ್ಜುನ ಮೇಲೆ. ಅದೇ ರೀತಿ ನಮ್ಮಲ್ಲೂ ಸಹ ಇದೇ ರೀತಿ ಬರ್ಬೇಕು. ಯಾರಾದ್ರೂ ನೀರಿ ಬಿದ್ರೆ ಸಮಸ್ತ ಜನತೆ ಅವರ ಮುಂದೆ ನಿಲ್ಬೇಕು. ಆವಾಗ್ಲೇ ಅಲ್ಲಿ ಏನಾದ್ರೂ ಒಂದು ಕಾರ್ಯಾಚರಣೆ ಆಗ್ತದೆ. ಸರ್, ಈಗ ಅಲ್ಲಿನ ಅಧಿಕಾರಿಗಳು ಯಾರಾದ್ರೂ ಮಾತಾಡಿದ್ರೆ, ಅಂದ್ರೆ ಶಾಸಕರಾಗಿರ್ಬೋದು, ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಅಥವಾ ಟ್ರಕ್ನ ಓನರ್ ಮನಫ್ ಆಗಿರ್ಬೋದು, ಅವರೆಲ್ಲ ಮಾತುಕತೆಯನ್ನು ಮಾಡಿದ್ರೆ ನಿಮ್ಮ ಜೊತೆಗೆ? ಖಂಡಿತವಾಗಿ ಇಲ್ಲಿರುವ MLA ಸಾರು, ಆಗ ಇಲ್ಲಿ ಅಧಿಕಾರಿಗಳು, ಮುನಾಫ್ ಸಾರು ಎಲ್ಲರೂ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ. ಅಲ್ಲಿ 2 ದೇಹಗಳು ಖಂಡಿತವಾಗಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಅವರು ಸಹ ಬೆಂಬಲ ಕೊಡ್ತಾರೆ ಅಂತ ಹೇಳಿದ್ದಾರೆ ನಿಮ್ಮ ಜೊತೆಗೆ? ಹೌದು, ಖಂಡಿತವಾಗಿ. ಸರ್, ನಾವು ಹಾರ್ಟ್ಲಿಯಿಂದ, ಹೃದಯದಿಂದ ಹೇಳ್ತಾ ಇದ್ದೀವಿ ಸರ್, ಈ ಸಮಾಜ, ಈ ಅಧಿಕಾರಿಗಳಿಂದ ನಿಮಗೆ ನೋವಾಗಿದೆ, ನಿಮ್ಮ ಮನಸ್ಸಿಗೆ ನೋವಾಗಿದೆ. ಅದಕ್ಕೆ ಮತ್ತೆ ನಮ್ಮ ಕಡೆಯಿಂದ ಕೂಡ ಒಂದು ದೊಡ್ಡ ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ಇದನ್ನು ನೀವು ಈ ಕ್ಷಮೆಯನ್ನು ಒಂದು ಸ್ವೀಕರಿಸಿ ನಿರಂತರವಾಗಿ ನಿಮ್ಮ ಈ ಸಾಮಾಜಿಕ ಕಾರ್ಯಗಳೇನಿದೆ, ಸಮಾಜ ಸೇವೆ ಏನಿದೆ, ಅದು ನಿರಂತರವಾಗಿ ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಆಸೆ ಸರ್. ಯಾಕಂತೇಳಿ ಈ ಮಾತುಗಳಿಂದ ನೀವು ಕುಗ್ಬಾರ್ದು. ಇಲ್ಲ, ಖಂಡಿತವಾಗಿ ಎಲ್ಲರಿಗೂ ಸಹ ಹಾಗೆ ಅಲ್ಲಿ ಒಂದು ಸೋಲು ಗೆಲುವು ಇದ್ದದ್ದೇ. ಇಂತ ಒಂದು ಬೈಗುಳ ಎಲ್ಲ ಎದ್ದದೆ. ಒಬ್ಬರಿಗೆ ಒಂದ್ಸಲ ಎಲ್ಲಾದ್ರೂ ಗೆದ್ರೆ ಅವನನ್ನು ಹೊಗಳ್ತಾರೆ, ಸೋತಾಗ ತೆಗಳ್ತಾರೆ. ಅದೇ ರೀತಿ ನಮ್ಗೆ ಎಲ್ಲಾ ಕಡೆಯಿಂದ ಆಗಿದೆ. ಅದೇ ರೀತಿ ಇದು ಒಳ್ಳೆ ನನಗೆ ಒಂದು ಪಾಠ ಅಂತ ತಿಳ್ಕೊಂಡು ನಾನು ಅವ್ರ ಹತ್ರ ನಾನೇ ಕ್ಷಮೆ ಕೇಳಿ ಮತ್ತೊಂದು ಸಲ ಅದೇ ಜಾಗಕ್ಕೆ ಬರ್ತೀನಿ. ಓಕೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತುಕತೆಯನ್ನು ಮಾಡಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible at Rohan City in Beja and Mangalore. 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.